ಅಪಪ್ರಚಾರ ಹೇಳ್ತಾ ಇಲ್ಲ. ಅಪಪ್ರಚಾರ ಎಲ್ಲಿ ಮಾಡಿದಾರಾ? ನಿನಗೆ ಅಪಪ್ರಚಾರ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅಲ್ವಾ? ಅದಕ್ಕೂ ಒಂದು ಕ್ಲಾರಿಟಿ ಕೊಡ್ತೀನಿ. ನೀವು ಚೈಲ್ಡ್ಗಳೆಲ್ಲ ಮೊನ್ನೆ ಎಲ್ಲ ವಿಡಿಯೋ ನೋಡ್ಕೊಂಡ್ ಬಂದು ಯಾವ್ದು ನೀನು ಮಹೇಶ್ ಶೆಟ್ಟಿ ತಿಮ್ರೋಡಿ ವಯಸ್ಸವನಾಗಿರ್ಬೋದು, ನನಗೆ ಗೊತ್ತಿಲ್ಲ. ನೀನ್ ಚೈಲ್ಡು ಅಲ್ಲದೆ ಇರ್ಬೋದು. ಅಪಪ್ರಚಾರ ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಈಗ ನಿನ್ನದೊಂದು ಕೇಳ್ತೇನೆ. ಈಗ ನೀನಿಗೆ ಬೆಂಗಳೂರು ನಾವು ಗೊತ್ತಾಯ್ತಾ, ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಆಗಿ ಬಿಡ್ತದೆ. ನಾನೀಗ ಮಂಗಳೂರಿಂದ ನಾನೊಂದು ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನಡೆದ ಒಂದು ಈ ತರ ಅಂತ ಹೇಳಿ ಅಲ್ಲ. ಆಗ ನೀನು ಅಲ್ಲಿ ನಾನು ಹೇಳುವ ಒಂದು ವಿಚಾರ, ಒಂದು ನ್ಯಾಯದ ಮಾತುಗಳ ಬಗ್ಗೆ ನೀನು ಯೋಚನೆ ಮಾಡ್ತೀಯ. ಅದನ್ನ ಬಿಟ್ಟು ಆತ ಬೆಂಗಳೂರಿನ ಹೆಸರು ಹಾಳು ಮಾಡ್ತೀನಿ ಅಂತ ಹೇಳ್ತೀರಾ? ಬೆಂಗಳೂರಿನ ಈ ರೀತಿ ಅಪಪ್ರಚಾರ ಮಾಡ್ತಿದ್ರೆ ಹೆಣ್ಮಕ್ಳು ಸೇಫ್ ಆಗಿರಲ್ಲ ಅಂದ್ರೆ ಇಲ್ಲೋರೆಲ್ಲ ಹೆಣ್ಮಕ್ಳಲ್ವಾ? ಅನ್ಯಾಯದ ಪರ ಮಾತನಾಡುವ ಛೇಲಾಗಳಿಗೆ ತಕ್ಕ ಉತ್ತರ ಕೊಟ್ಟ ಯುವಕ. ನಿಮ್ ಜನ್ಮಕ್ಕೆ ಇದೇ ತಮ್ಮನೆಲ್ಲ ನಾನು ಹಾಕ್ತೀನಿ. ಅನ್ಯಾಯದ ಪರ ಸಾಕ್ಷಿ ಇದೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿರೋರ ಪರ ಮಾತನಾಡಿದ ಅಂದ್ರೆ ಛೇಲಾಗಳಿಗೆ ಉತ್ತರ ಕೊಟ್ಟ ಚಂದನ್ ಗೌಡ. ನಿಮ್ ಜನ್ಮಕ್ಕೆ ಅಂತ ನಾನು ಪೋಸ್ಟ್ ಹಾಕ್ಬೋದು, ತಮ್ನೇಲ್ ಹಾಕ್ಬೋದು. ತಮ್ನೇಲ್ ಹಾಕೋದು ಎಷ್ಟು ಈಸಿನೋ ಜನಗಳನ್ನ ಸುಳ್ಳು ಹೇಳಿ ನಂಬಿಸೋದು ಅಷ್ಟೇ ಈಸಿ. ನಾನು ಒಂದು ಕಾಲದಲ್ಲಿ ಇದೇ ರೀತಿ ನೀನು ವಿಡಿಯೋ ಮಾಡ್ತಿದ್ದೀರಲ್ಲ, ನೀನು ವಿಡಿಯೋ ಮಾಡ್ತಿದ್ದೀಯಲ್ಲ ಇವತ್ತು, ಸೇಮ್ ನಿಂದೇ ರೀತಿ ವಿಡಿಯೋ ಮಾಡ್ಕೊಂಡು ಇವರಿಗೆಲ್ಲರಿಗೂ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, MD ಸಮೀರ್ ಇವ್ರು ಪರ ವಿಡಿಯೋ ಮಾಡ್ಕೊಂಡು 10 ವಿಡಿಯೋ ಮಾಡಿದ್ದೀನಿ. ನಾನು ತುಂಬ ವಿಡಿಯೋ ಮಾಡಿ ಎಲ್ಲ ನೋಡಿದ್ಮೇಲೆ ಅನಿಸಿದ್ದು, ಯಾವ ಸಾಕ್ಷಿ ಕೊಟ್ಟಿದ್ದಾರೆ ಜನಕ್ಕೆ ಮೊಬೈಲಲ್ಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನ ಹಂಚ್ಕೋಬೇಕಾದ್ರೆ ಜನಾಭಿಪ್ರಾಯಗಳನ್ನ ಮೂಡಿಸ್ಬೇಕಾದ್ರೆ ಸಾಕ್ಷಿ ಬೇಕಾಗಿಲ್ಲ. ಅದಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ಸಾಕ್ಷಿ ಕೊಡೋದಕ್ಕೆ ಮಾತ್ರ ಸೋಷಿಯಲ್ ಮೀಡಿಯಾ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಕೊಡೋದೇ ಬೇಡ. ಕೋರ್ಟಲ್ಲಾದ್ರೂ ಕೊಡ್ಲಿ. ಕೋರ್ಟಲ್ಲಿ ಕೊಡ್ಲಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಕೊಟ್ಟಿದ್ದಾರೆ ಅನ್ನೋ ವಿಡಿಯೋನ ನಾನೊಂದ್ಸತಿ ಹಾಕ್ಬಿಡ್ತೀನಿ. ಆ ವಿಡಿಯೋನ ಒಂದು ಪ್ರಶ್ನೆ ಇದೆ. ನೀವು ಸಾಕ್ಷಿಗಳನ್ನ ಮೊಬೈಲ್ನಲ್ಲಿ ಸಾಕ್ಷಿ ಇದೆ, ನೀವು ತೋರಿಸಿಲ್ಲ, ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲ, ಅವ್ರು ಕೇಳಿದ್ರು ಕೂಡ ಕರೆಕ್ಟ್ ಇದೆ. ಅದಕ್ಕೆ ನಾವು ಉತ್ತರ ಕೊಡಲೇಬೇಕು. ಅವರು ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಇಗ್ನೋರ್ ಮಾಡುವಾಗ ನಾನು ಹೇಳಿದ್ದೇನೆ, ಅನೇಕ ಕಾರ್ಯಕ್ರಮಗಳನ್ನು ಹೇಳಿದ್ದೇನೆ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ. ಸಾಕ್ಷಿ ಅಂದರೆ ಅದೊಂದು ಸರ್ಟಿಫಿಕೇಟ್ ಅಲ್ಲ, ಹಿಂಗೆ ಇಟ್ಕೊಂಡು ನೋಡಿ ಸಾಕ್ಷಿ ಕೊಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸಾಕ್ಷಿಗಳನ್ನು ಯಾರಿಗೆ, ಎಲ್ಲಿ, ಯಾವ ರೀತಿ ಕಾನೂನುಬದ್ಧವಾಗಿ ತಲುಪಿಸಬೇಕು ಅದು ತಲುಪಿಸಿ ಆಗಿದೆ. ಹೀಗಾಗಿನೇ ಇವತ್ತು SIT ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಮನವರಿಕೆ ಆಗಿದೆ, ಕೋರ್ಟಿಗೂ ಕೂಡ ಮನವರಿಕೆ ಆಗಿದೆ. ಅಣ್ಣ ಸಾಕಲ್ಲ, ಸಾಕ್ಷಿ ಕೊಟ್ಟಿದ್ದಾರೆ ಅಂತೆ ಅಲ್ಲ, ಸಾಕ್ಷಿ ಕೊಟ್ಟಿದ್ದಾರೆ 7 ತಿಂಗಳ ಇದಾಗಿದೆ. ಇದೇ ನಮ್ಮ ಕಾನೂನು ಅವಸ್ಥೆ. ಇಂಥ ಕಾನೂನು ಇರುವುದರಿಂದಲೇ ಸಾಕ್ಷಿ ಇದ್ರು ಕೂಡ ಒಂದು ಕೊಡ್ಲಿಕ್ಕೆ ಒಂದು ಭಯ ಆಗ್ತಿದೆ. ಅದು ಬಿಡಿ, ಮೊನ್ನೆ ನಮಗೆ ಒಂದು SIT ಬಂದ ಮೇಲೆ ಒಂಥರ ಖುಷಿ ಆಯ್ತು. ಅಯ್ಯಪ್ಪ, ಒಂದು ನಮ್ಮ ಒಂದು ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗ್ತದೆ ಅಂತ ಹೇಳಿ. ಅದು ಮೊನ್ನೆ ಒಬ್ಬ ಕೊಟ್ಟಿದ್ದಾರೆ ಅನ್ನೋ ವಿಡಿಯೋನ ಇವಾಗ ನಾನು ಪ್ಲೇ ಮಾಡಿದೆ. ನಾನು ಕೊಟ್ಟಿದ್ದೀನಿ ಅಂತ ಇದೇ ವಿಡಿಯೋನ ಹುಡುಗನೂ ಪ್ಲೇ ಮಾಡಿದ್ದಾನೆ. ಆದರೆ ಆ ಹುಡುಗಿಗೆ ಅರ್ಥ ಆಗಿಲ್ಲ. ಸೌಜನ್ಯ ಹೋರಾಟಕ್ಕೆ SIT ತನಿಖೆ, SIT ರಚನೆ ಆಗಿದೆಯಾ? ಸೌಜನ್ಯಗೋಸ್ಕರ. ಈಗ ಸೌಜನ್ಯ ಪರ ಹೋರಾಟಗಾರರಲ್ವ ಇವರು. ನನ್ನ ವಾದ ಸೌಜನ್ಯ ಹೋರಾಟಕ್ಕೆ ಸೀಮಿತ. ಧರ್ಮಸ್ಥಳದಲ್ಲಿ ಏನೇನಾಗ್ತಾ ಇದೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು, ಆಚೆ ಬರಬೇಕು. ಇದ್ರ ಬಗ್ಗೆ ಯಾರಿಗೂ ಯಾವ ಕ್ಲಾರಿಟಿನೂ ಇಲ್ಲ. ಇದು ಇನ್ವೆಸ್ಟಿಗೇಷನ್ ಆಗಿ ಆಚೆ ಬಂದು SIT ತನಿಖೆ ಆಗಿ ಅದರಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದನ್ನು SIT ಅವ್ರು ಹೇಳೋವರೆಗೂ ಇದಕ್ಕೆ ಯಾರಿಗೂ ಏನೂ ಗೊತ್ತಾಗಲ್ಲ. ಅಲ್ಲಿವರೆಗೂ ಸ್ವಲ್ಪ ಆ ವಿಷಯದ ಬಗ್ಗೆ ಮಾತಾಡ್ದಿರೋದು ಎಲ್ಲರಿಗೂ ಒಳ್ಳೆಯದು. ನನಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ನಮ್ಮ ವಾದ ಮಾಡುವ ಸೀಮಿತತೆ ಏನು ಅಂತಂದರೆ ಸೌಜನ್ಯ ಹೋರಾಟ, ಸೌಜನ್ಯಗೆ ನ್ಯಾಯ. ಇವರೆಲ್ಲ ಸೌಜನ್ಯ ಹೋರಾಟಗಾರರಲ್ವಾ? ಆ ವಿಡಿಯೋದಲ್ಲಿ ಹೇಳಿರೋದು ಸೌಜನ್ಯಗೆ ನಮ್ಮ ನ್ಯಾಯ ಕೊಡ್ಸೋದಕ್ಕೆ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಕೊಡ್ತಾ ಇಲ್ಲ ಅಂತ ನಮ್ಮನ್ನ ವಿರೋಧ ಮಾಡ್ತಾ ಇದ್ದಾರೆ, ನಮ್ಮನ್ನ ಟೀಕೆ ಮಾಡ್ತಾ ಇದ್ದಾರೆ. ನಾವು ಸಾಕ್ಷಿನ ಕೋರ್ಟಿಗೆ ಮತ್ತೆ ಸರ್ಕಾರಕ್ಕೆ ಕೊಟ್ಟಿರೋ ಹೊತ್ತಿಗೆ ಇವತ್ತು SIT ರಚನೆ ಮಾಡಬೇಕು ಅಂತ ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ SIT ರಚನೆ ಆಗಿರೋದು ಅಂತ ಮಟ್ಟಣ್ಣನವರು ಹೇಳ್ತಾರೆ. ಈ ವಿಡಿಯೋನ ಹುಡುಗ ಹಾಕೊಂಡಿದ್ದಾನೆ. ಹಾಗಿದ್ರೆ ಯಾವ ಸಾಕ್ಷಿ ಕೊಟ್ಟರು, ಯಾವುದಕ್ಕೋಸ್ಕರ SIT ರಚನೆ ಆಯಿತು? ಈ ವಿಡಿಯೋಗೆ ಆ ಹುಡುಗನಿಂದ ನನಗೆ ಉತ್ತರ ಬೇಕು. ವಿಡಿಯೋ ಮಾಡಿದ್ರೆ ದಯವಿಟ್ಟು ಉತ್ತರ ಕೊಡಪ್ಪ. ಅವರು ಅಪಪ್ರಚಾರ ಮಾಡಿದ್ರೆ ಒಂದು ಅದರ ವಿಡಿಯೋ ಕ್ಲಿಪ್ ನೀನೇ ವಿಡಿಯೋ ಹಾಕ್ತಿದ್ದಿ. ಏನಿದೆ ಅದು ಬಂದು ಹೆಣ್ಣು ಮಕ್ಕಳ ಒಂದು ಕಿಡ್ನಾಪ್ ಮಾಡುವಂಥ, ಅವರನ್ನು ಅಪಹರಿಸುವಂಥ ಒಂದು ಗ್ಯಾಂಗ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಬಂದು ಧರ್ಮಸ್ಥಳದಲ್ಲಿ, ಈ ಧರ್ಮಸ್ಥಳ ಈ ಒಂದು ಆರ್ಡರ್ ಏನಿದೆ, ಸೊ ಇದರ ಇನ್ನೊಂದು ಭಾಗ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡು ಇವತ್ತು ಧರ್ಮಸ್ಥಳದ ಆಟೋಗಳಲ್ಲಿ ಮಹಿಳೆಯರ ನಾಪತ್ತೆ. ಇನ್ನೊಂದು ಹೇಳುವಂಥದ್ದು ಏನು ಅಂದರೆ, ನೆಕ್ಸ್ಟ್ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಸೊ ಆದಷ್ಟು ಆ ಒಂದು ಡಿ ಗ್ಯಾಂಗ್ನ ಆಟೋಗಳೇನಿದೆ, ಸೊ ಇವರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೇನೆ. ನ್ಯಾಯದ ಮರೀಚಿಕೆ ಇವತ್ತು ಧರ್ಮಸ್ಥಳದ ಜನಗಳಿಂದ ಇದನ್ನೆಲ್ಲ ಮಾಡಿಸ್ತೀವಿ. ಅವರಿಗೆ ಈ ಪೆಟ್ಟು, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಬಿಸಾಡುವುದು ಇದೆಲ್ಲ ಕ್ಯಾರಿಲ್ಲ. ಅತ್ಯಾಚಾರಿಗಳ ಕೂಪ. ಧರ್ಮಸ್ಥಳ ಅಂತ ಹೇಳಿದ್ರೆ ಧಾರ್ಮಿಕ ಭಯೋತ್ಪಾದನೆಯ ಕೇಂದ್ರ, ಹೆಣ್ಣು ಮಕ್ಕಳ ಅತ್ಯಾಚಾರದ ಅಡ್ಡೆ. ನೀನೀಗ ಬೆಂಗಳೂರು ನಾವು ಗೊತ್ತಾಯ್ತಾ, ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಆಗಿ ಬಿಡ್ತದೆ. ನಾನೀಗ ಮಂಗಳೂರಿಂದ ನಾನೊಂದು ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನಡೆದ ಒಂದು ಈ ತರ
ಅಂತೇಳಿ ಅಲ್ಲ. ಆಗ ನೀನು ಅಲ್ಲಿ ನಾನು ಹೇಳುವ ಒಂದು ವಿಚಾರ, ಒಂದು ನ್ಯಾಯದ ಮಾತುಗಳ ಬಗ್ಗೆ ನೀನು ಯೋಚನೆ ಮಾಡ್ತೀಯ, ಅದನ್ನ ಬಿಟ್ಟು ಆಯ್ತಾ ಆತ ಬೆಂಗಳೂರಿನ ಹೆಸರು ಹಾಳು ಮಾಡ್ತೀನಿ ಅಂತ ಹೇಳ್ತೀರಾ. ಅಲ್ಲರಿ, ಒಂದು ಘಟನೆ ಆದದ್ದು ಎಂತ ಧರ್ಮಸ್ಥಳದ ಒಂದು ಜಾಗದಲ್ಲಿ, ಒಂದು ಗ್ರಾಮದಲ್ಲಿ ಆದಂತ ಕ್ಷೇತ್ರದ ಬಗ್ಗೆ ಆಗ್ಲಿ, ಅಲ್ಲಿ ಮಂಜುನಾಥನ ಬಗ್ಗೆ ಆಗ್ಲಿ ಯಾರು ಅಪಪ್ರಚಾರ ಒಂದು ಮಾಡಲಿಲ್ಲ. ಅಂದ್ರೆ ಬೆಂಗಳೂರು ಉದಾಹರಣೆ ಕೊಟ್ಟೆ. ನಾನು ಬೆಂಗಳೂರಿನವನಲ್ಲ. ಫಸ್ಟ್ ಆಫ್ ಆಲ್ ಧರ್ಮಸ್ಥಳದಿಂದ 130 ಕಿಲೋಮೀಟರ್ ಅಷ್ಟೇ ನಮ್ಮೂರು. ನಾನು ಧರ್ಮಸ್ಥಳಕ್ಕೆ 3-4 ಸತಿ ಬಂದಿದ್ದೀನಿ. ಧರ್ಮಸ್ಥಳಕ್ಕೆ 3-4 ಸರಿ ಬಂದು ನೆಮ್ಮದಿಯ ಪೂಜೆ ಮಾಡ್ಕೊಂಡು ಆರಾಮಾಗಿ ಬಂದಿದ್ದೀನಿ, ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಬಂದಿದ್ದೀನಿ. ಇವತ್ತು ನೀನು ಬೆಂಗಳೂರು ಉದಾಹರಣೆ ಕೊಟ್ಟೆ. ಬೆಂಗಳೂರಲ್ಲಿ ಯಾವುದೋ ಒಂದು ರೇಪ್ ಆದ್ರೆ ಬೆಂಗಳೂರಲ್ಲೇ ಆಗಿದೆ ಅಂತ ಹೇಳ್ಬೇಕು ತಾನೆ, ಬೇರೆ ಏನಾರು ಹೇಳಕ್ ಸಾಧ್ಯನಾ? ನನಗೆ ಧರ್ಮಸ್ಥಳದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಅದು ಅಪಪ್ರಚಾರ ಅಂತಲೂ ಅನ್ನಿಸ್ಕೊಳ್ಳಲ್ಲ. ಓಕೆ, ನಿನಗೆ ಅಪಪ್ರಚಾರ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅಲ್ವಾ, ಅದಕ್ಕೂ ಒಂದು ಕ್ಲಾರಿಟಿ ಕೊಡ್ತೀನಿ. ಅಪಪ್ರಚಾರ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಸದ್ಯಕ್ಕೆ ಈ ಬೆಂಗಳೂರು ಉದಾಹರಣೆ ಕೊಟ್ಟಲ್ಲ, ಆ ಬೆಂಗಳೂರು ಉದಾಹರಣೆ ನಾನೊಂದು ಉದಾಹರಣೆ ಕೊಡ್ತೀನಿ. ಬೆಂಗಳೂರಲ್ಲಿ ತುಂಬಾ ಕೆಲವೊಂದು ಸತಿ ಕೆಲವೊಂದು ರೇಪ್ಗಳಾದವು, ಬೀದಿಲ್ ಮನ್ಕೊಂಡಿದ್ದವ್ರನ್ನ ರೇಪ್ ಮಾಡಿದ್ರು, ಅಥವಾ ಇನ್ನೊಂದೇನೋ ಒಂದು ಗಲಾಟೆಗಳು ಏನೋ ಒಂದು ಆಯ್ತು ಅಂತ ಇಟ್ಕೊಂಡು. ಈಗ ಹೊರ ರಾಜ್ಯದವರು ಮತ್ತೆ ಕೆಲವರು ಬೆಂಗಳೂರು ಸೇಫ್ ಅಲ್ಲ ಅಂತ ಅಪಪ್ರಚಾರ ಮಾಡೋಕೆ ಶುರು ಮಾಡ್ಕೊಂಡ್ರು. ಬೆಂಗಳೂರಿಗೆ ಹೋಗೋದು ಸೇಫ್ ಅಲ್ಲ, ಯಾರು ಹೋಗ್ಬೇಡಿ ಬೆಂಗಳೂರಿಗೆ, ಹೆಣ್ಮಕ್ಳಿಗೆ ಬೆಂಗಳೂರಲ್ಲಿ ಇರೋದು ಸೇಫ್ ಅಲ್ಲ ಅಂತ ಅಪಪ್ರಚಾರ ಮಾಡೋಕೆ ಶುರು ಮಾಡ್ಕೊಂಡ್ರು. ಯಾವುದೇ ಜಾಗ ಇರಲಿ, ರೇಪ್ ಮರ್ಡರ್ ಆಗದೆ ಇರೋ ಜಾಗ ಪ್ರಪಂಚದ ಮೇಲೆ ಎಲ್ಲೂ ಇಲ್ಲ, ಎಲ್ಲದಲ್ಲೂ ಆಗುತ್ತೆ. ಒಂದು ಕ್ರೈಮ್ ನ ಹಿಡ್ಕೊಬಿಟ್ಟು ಇಡೀ ಧರ್ಮಸ್ಥಳ ಪೂರ್ತಿ ಇರೋರೆಲ್ಲ ಕಾಮಾಂಧರು, ಧರ್ಮಸ್ಥಳದವರೆಲ್ಲ ಹೆಣ್ಮಕ್ಳನ್ನ ಹೊತ್ಕೊ ಹೋಗ್ತಾರೆ ಅನ್ನೋ ತರ ಅಪಪ್ರಚಾರ ಮಾಡೋದು ಎಷ್ಟು ಸರಿ? ಬೆಂಗಳೂರು ಬರಬಾರ್ದು ಆ ಟೈಮಲ್ಲಿ ಎಲ್ಲರೂ ಮಾತಾಡೋದು, ಯಾಕಪ್ಪ ಬೆಂಗಳೂರನ್ನ ಈ ರೀತಿ ಅಪಪ್ರಚಾರ ಮಾಡ್ತಿದ್ರೆ, ಹೆಣ್ಮಕ್ಳು ಸೇಫ್ ಆಗಿರಲ್ಲ ಅಂದ್ರೆ ಇಲ್ಲೋರೆಲ್ಲ ಹೆಣ್ಮಕ್ಳಲ್ವಾ, ಬೆಂಗಳೂರನ್ನ ಸೇಫ್ ಅಲ್ಲ ಅಂತ ಹೇಳ್ತಿದ್ರೆ ಎಷ್ಟು ಧೈರ್ಯ ಇರ್ಬೋದು ನಿಮಗೆ ಅಂತ ನಾವೇ ಕೆಟ್ಟ ಬೈದಿದ್ದೀವಿ, ನಾವೇ ಎಲ್ಲ ಮಾಡಿದ್ವಿ. ಇವತ್ತಿಗೆ ವಾದ ಬೇರೆ ಆಗುತ್ತೆ ಧರ್ಮಸ್ಥಳದ ವಿಚಾರದಲ್ಲಿ. ಧರ್ಮಸ್ಥಳ ಅಂತಾನೆ ಹೇಳ್ರಪ್ಪ, ಯಾರು ಬೇಡ ಅಂತಾರೆ, ಆದ್ರೆ ಧರ್ಮಸ್ಥಳಕ್ಕೆ ಬರೋರು ಹುಷಾರಾಗಿ ಬನ್ನಿ. ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಎತ್ಕೋಗ್ಬಿಡ್ತಾರೆ, ಸಿಕ್ತವರೆಲ್ಲ ರೇಪ್ ಮಾಡ್ಬಿಡ್ತಾರೆ ಅನ್ನೋ ತರ ಮಾತಾಡ್ತಿದಾರಲ್ಲ, ಇದು ಅಪಪ್ರಚಾರ ಅಲ್ಲ. ಯುನೈಟೆಡ್ ಮೀಡಿಯಾ ಅಭಿ ನಮ್ಮ ಹಾಸನದವನೇ, ಅವನು ಹೇಳ್ತಾನೆ, ಈಗ ನೀನೇ ನೋಡಿದ್ಯಾ ವಿಡಿಯೋನ, ಆ ವಿಡಿಯೋದಲ್ಲಿ ಹೇಳ್ತಾನೆ ಅವನು ಈ ರೀತಿ ಎತ್ಕೋಗ್ಬಿಡ್ತಾರೆ ಆಟೋದವರು, ಡಿ ಗ್ಯಾಂಗು, ಅದು ಇದು, ದರೋಡೆಕೋರರು, ದಾಳಿಕೋರರು, ಅತ್ಯಾಚಾರಿಗಳು ಅಂತೆಲ್ಲ ಹೇಳ್ತಾನೆ. ಅಂದ್ರೆ ಇವೆಲ್ಲ ಅಪಪ್ರಚಾರ ಅಲ್ಲ ನಿಮ್ ಪ್ರಕಾರ? ಇದು ಅಪಪ್ರಚಾರ ಅಲ್ಲ, ಇದು ಪ್ರಚಾರ. ಇದೇ ವಿಚಾರದ ಬಗ್ಗೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತಗೊಂಡೋಗಿ ಕೋರ್ಟಿಗೆ ಕೊಡಿ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿ, ಎಲ್ಲ ಮಾಡಿ. ನಿನ್ ಪ್ರಕಾರ ಇವತ್ತು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಧರ್ಮಸ್ಥಳದ ಊರವ್ರಿಗಿನ ಕಾಮಾಂಧ್ರು ಅಂದ್ರೂ ಸುಮ್ಮನಿರ್ಬೇಕು, ಕಚಡಗಳು ಅಂದ್ರೂ ಸುಮ್ಮನಿರ್ಬೇಕು, ಏನೇ ಮಾಡಿದ್ರು ಸುಮ್ಮನಿರ್ಬೇಕು. ನಿನ್ ಪ್ರಕಾರ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕು. ಅದೇ ರೀತಿ ಇವ್ರುಗಳು ಅವಹೇಳನಕಾರಿಯಾಗಿ ಅವ್ರನ್ನೆಲ್ಲ ಕಾಮಾಂಧ್ರು ಅಂತ ಬಿಂಬಿಸೋಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿದ್ರೆ ಸಾಕು, ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ. ಈ ತರ ಎಲ್ಲ ಆಗ್ತಾ ಇದೆ ಅಂತ ಯಾವ ಕ್ಲಾರಿಟಿ ಕೊಡ್ತಾ ಇದೆಯಾ? ನಾನು ಇವತ್ತು ಧರ್ಮಸ್ಥಳದ ಬಗ್ಗೆ ನಾನು ಇದೇ ರೀತಿ ವಿಡಿಯೋ ಮಾಡ್ಕೊಂಡಿದ್ದು ಒಂದು ಕಾಲದಲ್ಲಿ. ಧರ್ಮಸ್ಥಳದ ಪರ, ಸೌಜನ್ಯ ಪರ ಅಂತಂದ್ರೆ ಸೌಜನ್ಯಗೆ ಇವರೆಲ್ಲ ನ್ಯಾಯ ಕೊಡೋರು. ಇವರು ಭಾಷಣ ಮಾಡಿದ್ರೆ ನ್ಯಾಯ ಸಿಗಲ್ಲ. ಸೌಜನ್ಯಗೆ ನ್ಯಾಯ ಕೊಡ್ಬೇಕಾಗಿರೋದು ಯಾರು? ಸರ್ಕಾರ ಒಂದು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಇನ್ವೆಸ್ಟಿಗೇಷನ್ ಮಾಡಿ ಇದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು, ಒಂದು ಜಡ್ಜ್ಮೆಂಟ್ ಬಂದು ಯಾವನೋ ಒಬ್ಬ ಅಪರಾಧಿ ಸಿಗ್ತಾನೆ, ಆ ಅಪರಾಧಿಗೆ ಶಿಕ್ಷೆ ಆಗಬೇಕು. ಇದು ಪ್ರಾಸೆಸ್. ಅದು ಬಿಟ್ಟು ನಿಂತ್ಕೊಂಡು ಭಾಷಣ ಮಾಡಿದ್ರೆ ಸಿಗಲ್ಲ. ನಾನು ಸಾಕ್ಷಿ ಕೊಟ್ಬಿಟ್ಟಿದ್ದೀನಿ, ಅದಕ್ಕೆ SIT ತನಿಖೆ ಆಗ್ತಾ ಇದೆ ಅಂತ ಸುಳ್ಳು ಹೇಳೋ ಮಟ್ಟಣ್ಣನವರನ್ನ ನೀನು ಸಪೋರ್ಟ್ ಮಾಡ್ತಾ ಇದೀಯ. ಅದನ್ನ ವಿಡಿಯೋ ಹಾಕ್ಬಿಟ್ಟು ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದೀಯ, ಸಾಕ್ಷಿ ಅಂತ. ಸೌಜನ್ಯ ಅನ್ನೋ ಹೆಸರನ್ನ ಇವರು ಕೇವಲ ಒಂದು ಅಸ್ತ್ರವಾಗಿ ಬಳಸ್ಕೊತಿದ್ದಾರೆ ಅನ್ನೋದನ್ನ ಬಿಟ್ರೆ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇವರಲ್ಲಿ ಇಲ್ಲ. ಇದನ್ನ ಡ್ರ್ಯಾಗ್ ಮಾಡ್ತಾನೆ ಹೋಗ್ತಾರೆ. 12 ವರ್ಷ ಡ್ರ್ಯಾಗ್ ಮಾಡಿರೋರಿಗೆ ಇನ್ನೊಂದು ಸ್ವಲ್ಪ ವರ್ಷಗಳ ಕಾಲ ಡ್ರ್ಯಾಗ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಿಮ್ಮಂಥವ್ರು ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ ನಿಮ್ಮಂಥವ್ರು. ನಾವು ಇವತ್ತು ಸೌಜನ್ಯ ಪರ, ನಾನು ರೆಡಿ ಇದ್ದೀನಪ್ಪ, ಸೌಜನ್ಯ ಪರ ಮಾತಾಡೋಣ. ವೀರೇಂದ್ರ ಹೆಗ್ಡೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ವೀರೇಂದ್ರ ಹೆಗ್ಡೆ ಅವರೇ ಮಾಡಿದಾರೋ ಇಲ್ವೋ ಅಂತ, ವೀರೇಂದ್ರ ಹೆಗ್ಡೆ ಅವ್ರ ಫ್ಯಾಮಿಲಿ ಅವ್ರು ಮಾಡಿದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಕ್ಲಾರಿಟಿ ಇದೆಯಲ್ವಾ? ನೀವು ಕೊಡಿ ಶಿಕ್ಷಣ, ಅಂದ್ರೆ ಸಾಕ್ಷಿನ ಕೊಡಿ, ಶಿಕ್ಷಣ ಕೊಡಿಸಿ. ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಕೊಟ್ಟಿರೋ ಸಾಕ್ಷಿಲಿ ಜೆನ್ಯೂನಿಟಿ ಕಂಡ್ರೆ ನಾನಲ್ಲ, ನನ್ನಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹಿಂದೂಗಳು ನಿಮ್ಮ ಹಿಂದೆ ಬಂದು ನಿಂತ್ಕೊತಾರೆ. ಅದು ಬಿಟ್ಟು ಈ ಕ್ಲಾರಿಟಿ ಚೇಲಾಗಳು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಗುರು. ನೀನೇನೇ ಹಾಕು, ಸತ್ಯದ ಪರನೇ ನಿಂತ್ಕೊಳ್ಳೋದು. ಸೌಜನ್ಯಗೆ ನ್ಯಾಯ ಸಿಗ್ಲೇಬೇಕು. ಅದು ಯಾವನೇ ಆಗಿರ್ಲಿ, ಅಂತ ದೊಡ್ಡ ಮನುಷ್ಯನೇ ಆಗಿರ್ಲಿ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದರಲ್ಲಿ ಎರಡನೇ ಅನುಮಾನನೇ ಇಲ್ಲ. ತುಂಬಾ ಟೈಮ್ ಇದೆ ಇನ್ನು ಇನ್ವೆಸ್ಟಿಗೇಷನ್ ಆಗಲಿ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ವಿಡಿಯೋ ನೋಡೋರಿಗೆ ಅಥವಾ ಈ ಕಾಸ್ಟಲ್ ಮೈಂಡ್ಸ್ ಮೀಡಿಯಾ ಸ್ಟುಡಿಯೋ ಹೆಸರೇ ಬರ್ತಲ್ಲ, ಆ ಸ್ಟುಡಿಯೋ ಹುಡುಗಿಗೂ ಅಥವಾ ಅದೇ ರೀತಿ ಇರೋ ತುಂಬಾ ಜನಕ್ಕೂ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ, ನಿಮ್ಗೆ ಹತ್ರ ಮೊಬೈಲ್ಗಳಿದಾವೆ, ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ಗಳಿದಾವೆ ಅಂತಂದ್ರೆ, ನನ್ನ ಹತ್ರನೂ ಒಂದಿದೆ. ನಾನು ಒಂದು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ, ಸರ್ಕಾರನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಸರ್ಕಾರನ ಈ ಸೌಜನ್ಯಗೆ
ಸೌಜನ್ಯ ಕೇಸ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಆ ಅಪರಾಧಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಸರ್ಕಾರದ ಮೇಲೆ ಪ್ರೆಷರ್ ತರಬೇಕಾಗುತ್ತೆ. ಪ್ರತಿಯೊಬ್ರು ತರೋಣ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮಾಡ್ಬೇಕಾಗಿರೋದು ಆ ಕೆಲಸ. ಈ ಮಟ್ಟಣ್ಣನವರು ತಿಮ್ಮರೋಡಿ ಇವ್ರಿಗೆ ಜೈ ಅಂದ್ರೆ ಏನು ಸಿಗಲ್ಲ. ಇಲ್ಲಿ ಜೈ ಅನ್ಬೇಕಾಗಿರೋದಲ್ಲ, ಇಲ್ಲಿ ಜೈ ಅವಶ್ಯಕತೆ, ಜೈಕಾರ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಸರ್ಕಾರದ ಮೇಲೆ ಪ್ರೆಷರ್ ತರಬೇಕು. ಅದು ಬಿಟ್ಬಿಟ್ಟು ನಾವು ಏನೋ ಈ ಚಿಲ್ಲರೆ ಕೆಲಸಗಳೆಲ್ಲ ವೇಸ್ಟ್, ಪ್ರಯೋಜನಕ್ಕಿಲ್ಲ ಇವು. ಈ ನಾನು ವಿಡಿಯೋ ಮಾಡ್ತಿರೋದಿರ್ಬೋದು, ಆ ಹುಡುಗ ವಿಡಿಯೋ ಮಾಡೋದಿರ್ಬೋದು, ಈ ಮಟ್ಟಣ್ಣ ತಿಮ್ಮರೋಡಿ ಅವರು ಭಾಷಣ ಮಾಡೋದಿರ್ಬೋದು, ಏನು ಪ್ರಯೋಜನ ಇದೆ ಅದರಿಂದ? ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿರೋದು ಏನು ಅಂದ್ರೆ, ಇಷ್ಟೆಲ್ಲ ನಡೀತಾ ಇದಾವೆ. ಈ ನಾನು ನನ್ನ ಕಡೆಯಿಂದ ಒಂದು ವಾದ ಇರುತ್ತೆ, ಅವ್ರ ಕಡೆಯಿಂದ ಒಂದು ವಾದ ಇರುತ್ತೆ. ಇದು ಅತಿರೇಕ ಆದಾಗ ಗಲಾಟೆಗಳಾಗ್ತವೆ. ಜನಗಳ ಮಧ್ಯೆ ಒಂದು ಗೊಂದಲ ಇರೋದು ಬೇಡ. ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗಲಿ. ಅದನ್ನ ಸರ್ಕಾರದ ಕಡೆಯಿಂದ, ಕೋರ್ಟ್ ಕಡೆಯಿಂದ ಒಂದು ಜಡ್ಜ್ಮೆಂಟ್ ಬರಲಿ. ಯಾವನೋ ಒಬ್ಬ ಮಾಡಿದನೋ, ಗ್ಯಾಂಗ್ ರೇಪ್ ಆಗಿದೆ ಅಂತ ಅವ್ರು ಏನಾರ ಆಗಿರಲಿ, ಅದು ಇನ್ವೆಸ್ಟಿಗೇಷನ್ ಮೂಲಕ ಬಗೆಹರಿಬೇಕು ಅಂತ ಪ್ರತಿಯೊಬ್ಬರು ಕೇಳಬೇಕಾಗಿರೋ ಕರ್ತವ್ಯ ಪ್ರತಿಯೊಬ್ಬರಿಗೂ ಇದೆ. ನೋಡೋಣ ಈ ವಿಡಿಯೋಗೆ ಏನೇನು ಕ್ಲಾರಿಫಿಕೇಶನ್ ಕೊಡ್ತೀಯೋ ಅಥವಾ ಬಿಡ್ತೀಯೋ ನಿನಗೆ ಬಿಟ್ಟಿದ್ದು. ಆದರೆ ನೀನು ನನ್ನ ಬಗ್ಗೆ ಮಾಡಿರೋ ವಿಡಿಯೋ ಬಗ್ಗೆ ನಾನು ಏನೋ ಒಂದು ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ನಾನು ಯಾಕೆ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡೆ ಅಂತ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಚೈಲ್ಡ್ಗಳು ಗುರು, ನಿನ್ನ ವಯಸ್ಸೆಷ್ಟು, ನಿನ್ನ ಏಜ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಆಯ್ತು, ಚೈಲ್ಡು. ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮುಂದೆ ನಾವು ಚೈಲ್ಡುಗಳೇ. ನನ್ನ ಏಜ್ ಇವತ್ತಿಗೆ 29 28. ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮುಂದೆ ನಾನು ಚೈಲ್ಡುನೇ. ನೀನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಯಸ್ಸವನಾಗಿರ್ಬೋದು, ನನಗೆ ಗೊತ್ತಿಲ್ಲ. ನೀನು ಚೈಲ್ಡು ಅಲ್ಲದೆ ಇರ್ಬೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ನೀನು ಒಂದೇ ವಯಸ್ಕರು. ಆಯ್ತು, ಇವತ್ತಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಪರ ಮಾತಾಡೋದಕ್ಕೆ ವಯಸ್ಸು ಬೇಕಾಗಿಲ್ಲ. ಚೈಲ್ಡುಗಳು ದೊಡ್ಡವರು ಬೇಕಾಗಿಲ್ಲ. ವಿರೋಧ ಮಾಡೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಯಸ್ಸವರೇ ಆಗಿರ್ಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಎಷ್ಟು ಏಜ್ ಆಗಿದೆ, ಎಷ್ಟು ವರ್ಷಗಳಾಗಿದೆ ಅನ್ನೋದ್ರ ಮೇಲೆ ಚರ್ಚೆಗಳು ನಡಿಬೇಕು ಅಲ್ವಾ? ನಿಂದು ಇದೇ ತಾನೇ ವಾದ, ಚೈಲ್ಡುಗಳು ಅಂತ ಹೇಳಿದೆಯಲ್ಲ. ನೀನು ಪರ ಮಾತಾಡ್ತಿದೆಯಲ್ಲ, ನೀನು ಚೈಲ್ಡುನ ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣನವರ್ ಆ ಏಜ್ನವನೇ ಅಲ್ವಾ ನೀನು? ಅದಕ್ಕೋಸ್ಕರ ಹೇಳ್ತಿದ್ದೆ ಚೈಲ್ಡು ಅಂತ ಬೇರೆಯವರಿಗೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಲ್ಲ. ಹೇಳ್ಬೇಕು ಅನ್ನಿಸ್ತು. ಪರ ಮಾತಾಡೋದಕ್ಕೆ ಏಜ್ ಬೇಕಾಗಿಲ್ಲ, ವಿರೋಧ ಮಾತಾಡೋದಕ್ಕೆ ಏಜ್ ಬೇಕು ಅಂತ ಈ ಕ್ಲಾರಿಟಿ ನನಗೆ ತುಂಬಾ ವಿಷಯಗಳಲ್ಲಿದೆ. ಇದ್ರ ಬಗ್ಗೆ ವಿರೋಧ ತುಂಬಾ ವಿಷಯಗಳಲ್ಲಿದೆ. ರಾಜಕಾರಣಿಗಳ ಬಗ್ಗೆ ಮಾತಾಡಬೇಕು ಅಂದ್ರೆ, ಯಾರ ಬಗ್ಗೆ ಮಾತಾಡಬೇಕು ಅಂತಂದ್ರು ವಯಸ್ಸು ಇಂಪಾರ್ಟೆಂಟು. ಇದು ದಡ್ಡತನ ಇದು. ಓಕೆ, ಅದನ್ನು ಬಿಟ್ಟಾಕೋಣ. ಇದಕ್ಕೆ ನನಗೆ ಉತ್ತರ ಬೇಕಾಗೇ ಇಲ್ಲ, ನಾನು ಅದನ್ನ ಪಕ್ಕಕ್ಕೆ ಬಿಟ್ಟಾಕೋಣ. ನಾನು ಧರ್ಮಸ್ಥಳದ ಪರ ಮಾತಾಡ್ತಾ ಇದ್ದೀನಿ ಅಂದ ತಕ್ಷಣ ಯಾರ್ಯಾರು ಧರ್ಮಸ್ಥಳದ ಪರ ಮಾತಾಡ್ತಾ ಇದ್ದಾರೆ ಆ ವಾದನೆಲ್ಲ ಒಪ್ಕೊಂಡಿದ್ದೀನಿ ಅಂತಾನೂ ಅಲ್ಲ. ಕಿರಿಕೀರ್ತಿ ಅವರು ಅತ್ಯಾಚಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನೋ 2 ಫಿಂಗರ್ ಥಿಯರಿ, ಬೆರಳುಗಳನ್ನ ಮಾತ್ರ ಹಾಕಿದ್ದ, ಅಲ್ಲಿ ಇಂಟರ್ ಕೋರ್ಸ್ ಆಗಿಲ್ಲ, ಅದು ಇದು ಅಂತ ಏನೋ ಹೇಳ್ತಾ ಇದ್ದಾರೆ. ಅಂದ್ರೆ ಪವಿತ್ರವಾಗಿ ಸತ್ತಿದ್ದಾರೆ ಅಂತ, ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾರೆ ಅಂತ. ಅದನ್ನ ನಾನು ಒಪ್ಪಲ್ಲ. ಕಾರಣ, ಇಂಟರ್ ಕೋರ್ಸ್ ಆಗಿಲ್ಲ ಅಂತಂದ್ರೆ ರೇಪ್ ಆಗಿಲ್ಲ ಅಂತಾನೆ ಮೆಡಿಕಲ್ಲಿ ಅದು ಪ್ರೂವ್ ಆಗ್ಬೋದು. ಆದ್ರೆ ಪವಿತ್ರವಾಗಿ ಸಾಯ್ಬೇಕು ಅಂತಂದ್ರೆ ಯಾವ ರೀತಿ ಸಾಯ್ಬೋದು ಒಬ್ಬ ಮನುಷ್ಯ? ಆ ರೀತಿ ಸತ್ತಿಲ್ಲ. ಫಿಂಗರ್ ಹಾಕಿದ್ರೇನು ಅಥವಾ ಏನ್ ಹಾಕಿದ್ರೇನು, ಅಲ್ಲಿ ನಡೆದಿದ್ದು ಅತ್ಯಾಚಾರನೇ. ಅಲ್ಲಿ ನಡೆದಿದ್ದು ಸೆಕ್ಷುವಲಿ ಹರಾಸ್ಮೆಂಟ್, ಸೆಕ್ಷುವಲಿ ಬ್ರೂಟಲಿ ಮರ್ಡರ್ ಮಾಡೋರು. ಅದರಲ್ಲಿ ಪವಿತ್ರ ಅನ್ನೋದು ನನ್ನ ಪ್ರಕಾರ ಇಲ್ಲ. ಅಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ. ಅದೇ ನನ್ನ ಪ್ರಕಾರ ಇಂಟರ್ ಕೋರ್ಸ್ ಆಗಿದ್ರು ಆಗಿಲ್ಲ ಅಂತಂದ್ರು ಅದು ಅನುಮಾನ ಕೋರ್ಟಿಗೆ ಇದೆ. ನಾವ್ಯಾರು ಹೇಳೋದಕ್ಕೆ? ಆಗಿದ್ರು ಆಗಿಲ್ಲ ಅಂತಂದ್ರು ಅಲ್ಲಿ ಆಗಿರೋ ಮಣ್ಣೆಲ್ಲ ತುಂಬಿ ಮಾಡಿರೋದು ಅದು ಅತ್ಯಾಚಾರನೇ ನನ್ನ ಪ್ರಕಾರ. ಬೇರೆಯವ್ರ ಪ್ರಕಾರ ನನಗೆ ಗೊತ್ತಿಲ್ಲ. ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ಅಂತಾನೆ ಎಲ್ಲರೂ ಓಡಾಡ್ತಿರೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣನವ್ರು ಮಾತ್ರ ಅಲ್ಲ, ಎಲ್ಲರೂ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತಲೇ ಓಡಾಡ್ತಿರೋದು. ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಒಬ್ರನ್ನ ಅಪರಾಧಿ ಮಾಡಬೇಡಿ ನೀವೇ ಅಂತ ಮಾತ್ರ ಹೇಳ್ತಿರೋದು. ಒಂದು ಜಾಗನ ಹೆಸರನ್ನ ಹಾಳು ಮಾಡಬೇಡಿ.